ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬನ್ನಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆವಾಗ ನಾವು ಏನು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ, ಮುಂದಿನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗುವಂಥ ಮತ್ತು ಈ ಹಿಂದೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಬಂದಂಥ ಒಂದು ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೀವಿ. ಸ್ನೇಹಿತರೆ, ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂಬರಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗುವಂಥ ಕರೆಂಟ್ ಅಫೇರ್ಸ್ ಮತ್ತು ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಕೂಡ ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಆದಷ್ಟು ಬೇಗ ಅಲ್ಲೂ ಕೂಡ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಮತ್ತು ಹೊಸ ಅಭ್ಯರ್ಥಿಗಳು ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇದೀಗ ನಾವು ಮೊದಲನೇ ಒಂದು ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದರೆ, ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ನಾವು ಮೊದಲ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಇದು ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿದಂಥ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ WC ಬ್ಯಾನರ್ಜಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಎರಡನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರದ ಭಾರತೀಯ ಸೈನ್ಯ ವಶಪಡಿಸಿಕೊಂಡಂಥ ಒಂದು ಮೊದಲ ಪ್ರಾಂತ್ಯ ಅಥವಾ ರಾಜ್ಯ ಯಾವುದು? ಸ್ವಾತಂತ್ರ್ಯದ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡಂಥ ಪ್ಲೇಸ್ ಯಾವುದಾಗಿರುತ್ತೆ, ರಾಜ್ಯ ಯಾವುದಾಗಿರುತ್ತೆ ಅಂತಂದರೆ ಆಪ್ಷನ್ ಸಿ ಹೈದರಾಬಾದ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಮೂರನೇ ಪ್ರಶ್ನೆ, ಬಾರ್ಬಲೋತಿ ಪದ್ಧತಿಯನ್ನು ಜಾರಿಗೆ ತಂದಂಥ ಮೈಸೂರಿನ ಅರಸ ಯಾರು? ಬಾರ್ಬಲೋತಿ ಪದ್ಧತಿಯನ್ನು ಜಾರಿಗೆ ತಂದಂಥ ಮೈಸೂರಿನ ಅರಸ ಯಾರು ಅಂತಂದರೆ ಆಪ್ಷನ್ ಸಿ ಚಿಕ್ಕದೇವರಾಜ ಒಡೆಯರ್ ಸರಿಯಾದಂಥ ಉತ್ತರ ಆಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಆಡಳಿತ ಅವಧಿಯಲ್ಲಿ ಜಿಲ್ಲೆಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಆಡಳಿತ ಸಮಯದಲ್ಲಿ ಜಿಲ್ಲೆಗಳಿಗೆ ಏನೆಂದು ಕರೆಯಲಾಗುತ್ತಿತ್ತು ಅಂತಂದರೆ ಆಪ್ಷನ್ ಎ ನಾಡು ಎಂದು ಕರೆಯಲಾಗುತ್ತಿತ್ತು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗೌತಮ ಬುದ್ಧನು ಬೋಧಿಸಿದಂಥ ಮೂಲ ತತ್ವಗಳಲ್ಲಿ ಇಲ್ಲ? ಯಾವುದು ಮೂಲ ತತ್ವಗಳಲ್ಲಿ ಇಲ್ಲ ಅಂತಂದರೆ ಸ್ನೇಹಿತರೆ 4 ಇರುತ್ತದೆ ಮೂಲ ತತ್ವಗಳು. ಅದರಲ್ಲಿ ಯಾವುದು ಇಲ್ಲ ಅಂತಂದರೆ ಆಪ್ಷನ್ ಡಿ ಅಪರಿಗ್ರಹ ಅನ್ನುವಂಥದ್ದು ಬುದ್ಧನ ಮೂಲ ತತ್ವಗಳಲ್ಲಿ ಇರಲ್ಲ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಮೊದಲ ಪಾಣಿಪತ್ ಕದನ ಯಾರ ನಡುವೆ ನಡೆಯುತ್ತದೆ? ಮೊದಲ ಪಾಣಿಪತ್ ಕದನ ಯಾರ ನಡುವೆ ನಡೆಯುತ್ತದೆ ಅಂತಂದರೆ ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಅವರ ನಡುವೆ ನಡೆದಂಥ ಈ ಒಂದು ಮೊದಲ ಪಾಣಿಪತ್ ಕದನ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಮಿಲಿಟರಿ ಸುಧಾರಣೆಗಳಿಗಾಗಿ ಹುಲಿಯ ಮತ್ತು ದಾಗ್ ಪದ್ಧತಿಯನ್ನು ಪರಿಚಯಿಸಿದವರು ಯಾರು? ಮಿಲಿಟರಿ ಸುಧಾರಣೆಗಳಿಗಾಗಿ ಹುಲಿಯ ಮತ್ತು ದಾಗ್ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ ಈ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಸ್ನೇಹಿತರೆ, ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಪ್ರತಿನಿತ್ಯ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತು 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಆದಷ್ಟು ಜಾಯ್ನ್ ಆಗಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದಾಗಿರುತ್ತೆ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಜನವರಿಯಿಂದ ನಿಮಗೆ ಅಕ್ಟೋಬರ್ ತಿಂಗಳವರೆಗಿರುವಂಥ ಎಲ್ಲ ಸ್ಪರ್ಧಾ ವಿಧೇಯತಾ ಮ್ಯಾಗ್ಝಿನಲ್ಲಿರುವಂಥ ಕರೆಂಟ್ ಅಫೇರ್ಸನ್ನು ವಿಡಿಯೋ ಮಾಡಿದ್ದೀವಿ. ಆದಷ್ಟು ಬೇಗ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಆದಷ್ಟು ಅಲ್ಲೂ ಕೂಡ ಆ ಒಂದು ವಿಡಿಯೋನ ನೋಡ್ಬೋದಾಗಿರುತ್ತದೆ. ಬನ್ನಿ ಈಗ ಮುಂದಿನ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದರೆ 8ನೇ ಪ್ರಶ್ನೆ, ಭಾರತದ ಚಿಹ್ನೆಗಳಲ್ಲಿರುವಂಥ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಏನು? ಸ್ನೇಹಿತರೆ, ಭಾರತದ ಚಿಹ್ನೆಯಲ್ಲಿರುವಂಥ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ಮಂಡೂಕ ಉಪನಿಷತ್ತು ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಶಾತವಾಹನರ ದೊರೆ ಗತಾಸತಿ ಎಂಬ ಕೃತಿಯನ್ನು ಪರಿಚಯಿಸಿದರು? ಗತಾಸತಿ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕ್ವಶನ್ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹಾಲ ಸರಿಯಾದಂಥ ಉತ್ತರ ಆಗಿರುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಯಾರು ಗ್ರಂಥವನ್ನು ಯಾರು ಬರೆದ್ರು ಅಂತಂದರೆ ಯಾವ ಒಂದು ಗ್ರಂಥಗಳನ್ನು ಯಾರು ಬರೆದಿರ್ತಾರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಆಗಿರುತ್ತೆ ಪ್ರತಿ ಎಕ್ಸಾಮ್ಸಲ್ಲೂ. ಅದನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ. ಮುಂದಿನ ಪ್ರಶ್ನೆ, ಕನಕದಾಸರ ಜನ್ಮಸ್ಥಳ ಯಾವ ಜಿಲ್ಲೆಯಲ್ಲಾಯಿತು? ಕನಕದಾಸರ ಜನ್ಮಸ್ಥಳ ಯಾವ ಜಿಲ್ಲೆಯಲ್ಲಾಯಿತು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ
ಹಾವೇರಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಚೀನಾ ದೇಶದ ಯಾತ್ರಿಕ ಫಾಹಿಯಾನ್ ಭಾರತಕ್ಕೆ ಯಾರ ಒಂದು ರಾಜರ ಆಳ್ವಿಕೆ ಕಾಲದಲ್ಲಿ ಭೇಟಿ ನೀಡಿದರು? ಫಾಹಿಯಾನ್ ಎಂಬ ಭಾರತಕ್ಕೆ ಭೇಟಿ ಯಾರ ಒಂದು ಕಾಲದಲ್ಲಿ, ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದರು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಚಂದ್ರಗುಪ್ತ ವಿಕ್ರಮಾದಿತ್ಯರ ಕಾಲದಲ್ಲಿ ಭಾರತಕ್ಕೆ ಇವರು ಭೇಟಿಯನ್ನು ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅಶೋಕ ರಾಜನನ್ನು ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವಂಥ ಹೆಸರು ಯಾವುದು? ಅಶೋಕ ಚಕ್ರವರ್ತಿಯ ವಿವಿಧ ಶಾಸನಗಳಲ್ಲಿ ಉಲ್ಲೇಖಿತವಾಗಿರುವಂಥ ಹೆಸರು ಯಾವುದು ಅಂತಂದರೆ ಆಪ್ಷನ್ ಬಿ, ದೇವನಾಂಪ್ರಿಯ ಪ್ರಿಯದರ್ಶಿ ಎನ್ನುವಂಥ ಹೆಸರು ಅತಿ ಫೇಮಸ್ ಆದಂಥ ಹೆಸರಾಗಿರುತ್ತದೆ. ಮುಂದಿನ ಪ್ರಶ್ನೆ, ಪಂಪ ಬರೆದಂಥ ಕೃತಿ ಯಾವುದು? ಪಂಪ ಬರೆದಂಥ ಕೃತಿ ಯಾವುದು ಅಂತಲೂ ಕೂಡ ಇಲ್ಲಿ ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಸ್ನೇಹಿತರ, ನಾವು ತಿಳಿಸಿದಾಗೆ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಯಾವ ಒಂದು ಗ್ರಂಥಗಳನ್ನು ಯಾರು ಬರೆದಿರ್ತಾರೆ ಆ ಒಂದು ಲೇಖಕರು ಯಾರು ಅಂತಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಂಪ ಬರೆದಂಥ ಕೃತಿ ಯಾವುದು ಅಂತಂದರೆ ಆಪ್ಷನ್ ಡಿ, ಆದಿಪುರ. 14ನೇ ಪ್ರಶ್ನೆ, ಹರಪ್ಪ ನಗರ ಈಗ ಪಾಕಿಸ್ತಾನದ ಯಾವ ಒಂದು ಪ್ರದೇಶವಾಗಿದೆ? ಸ್ನೇಹಿತರೆ, ಹರಪ್ಪ ನಾಗರಿಕತೆಯಲ್ಲಿ ಬರುವಂಥ ಹರಪ್ಪ ಎಂಬ ನಗರ ಪ್ರಸ್ತುತ ಪಾಕಿಸ್ತಾನದಲ್ಲಿ ಯಾವ ಒಂದು ಪ್ರದೇಶ ಆಗಿದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ, ರಾಹೋಲ್ ಬಳಿ ಇದೆ. ರಾಹೋಲ್ ಬಳಿ ಇದೆ, ಇದು ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, 15ನೇ ಪ್ರಶ್ನೆ, ಶೃಂಗೇರಿಯಲ್ಲಿರುವಂಥ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಯಾರು? ಶೃಂಗೇರಿಯಲ್ಲಿರುವಂಥ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಆಪ್ಷನ್ ಎ, ಆದಿಶಂಕರಾಚಾರ್ಯರು. ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಸ್ಥಾಪಕರು. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಸ್ಥಾಪಕರು ಆಪ್ಷನ್ ಎ, ದಾದಾಬಾಯಿ ನವರೋಜಿ. ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಚಾರಿತ್ರಿಕ ಸ್ಥಳ ಸನ್ನತಿ ಯಾವ ಜಿಲ್ಲೆಯಲ್ಲಿದೆ? ಚಾರಿತ್ರಿಕ ಸನ್ನತಿ ಎಂಬ ಒಂದು ಸ್ಥಳ ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಸಿಖ್ಖರ ಗುರು ಗುರುನಾನಕ್ ಕರ್ನಾಟಕದಲ್ಲಿ ಎಲ್ಲಿಗೆ ಬಂದಿದ್ದರು? ಸ್ನೇಹಿತರೆ, ಸಿಖ್ಖರ ಗುರು ಯಾವ ಒಂದು ಪ್ರದೇಶಕ್ಕೆ ಬಂದಿದ್ದರು ಸಿಖ್ಖರ ಗುರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಬೀದರ್ ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 19ನೇ ಪ್ರಶ್ನೆ, ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಆಪ್ಷನ್ ಬಿ, ಆಚಾರ್ಯ ವಿನೋಬಾ ಭಾವೆ. ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂತಂದರೆ ಇದು ಕೂಡ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗಿರುತ್ತದೆ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಕೂಡ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಎ ಓ ಹ್ಯೂಮ್ರವರು ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ನೀಲದರ್ಪಣ ಎಂಬ ಕೃತಿಯನ್ನು ರಚಿಸಿದವರು ಯಾರು? ನೀಲದರ್ಪಣ ಎಂಬ ಕೃತಿಯನ್ನು ರಚಿಸಿದವರು ಆಪ್ಷನ್ ಬಿ, ದೀನ್ ಬಂಧು ಮಿತ್ರರವರು ರಚಿಸಿರುತ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಪ್ರಸಿದ್ಧ ಹಾಡು ವಂದೇ ಮಾತರಂ ಎಂಬ ಗೀತೆಯನ್ನು ರಚಿಸಿದವರು ಯಾರು? ವಂದೇ ಮಾತರಂ ಎಂಬ ಗೀತೆಯನ್ನು ರಚಿಸಿದವರು ಆಪ್ಷನ್ ಡಿ, ಬಂಕಿಮಚಂದ್ರ ಚಟರ್ಜಿಯವರು ಈ ಒಂದು ಗೀತೆಯನ್ನು ರಚಿಸಿರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, 1885ರಲ್ಲಿ ಸ್ಥಾಪನೆಯಾದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಭೆಗೆ ಭಾಗವಹಿಸಿದಂಥ ಸದಸ್ಯರು ಎಷ್ಟು? ಕಾಂಗ್ರೆಸ್ ಸಭೆಗೆ ಪ್ರಥಮವಾಗಿ ಭಾಗವಹಿಸಿದಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ ಆಪ್ಷನ್ ಡಿ, 72 ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 24ನೇ ಪ್ರಶ್ನೆ, ರಾಕ್ಷಸ ವೃತ್ತಿಪರ ಅಂಗುಲಿಮಾಲ ಮನ ಪರಿವರ್ತನೆ ಮಾಡಿದವರು ಯಾರು? ಸ್ನೇಹಿತರೆ, ಅಂಗುಲಿಮಾಲನ ಪರಿವರ್ತನೆ ಮಾಡಿದವರು ಯಾರು ಅಂತಂದರೆ ಆಪ್ಷನ್ ಬಿ, ಬುದ್ಧ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆಯನ್ನು ನೋಡೋದಾದರೆ ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು? ಅಖಿಲ ಭಾರತದ ಕಿಸಾನ್ ಸಭೆಯ ಮೊದಲ ಅಧಿವೇಶನ ಆಪ್ಷನ್ ಡಿ, ಲಕ್ನೋ ಎಂಬ ಪ್ರದೇಶದಲ್ಲಿ ನಡೆಯುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮೌಂಟ್ ಅಬೂನಲ್ಲಿರುವಂಥ ದಿಲ್ವಾರ್ ದೇವಸ್ಥಾನಗಳು ಯಾವುದಕ್ಕೆ ಸಂಬಂಧಪಡುತ್ತದೆ ಅಂತಂದರೆ ಆಪ್ಷನ್ ಬಿ, ಜೈನರ ದೇವಸ್ಥಾನಗಳಾಗಿರುತ್ತದೆ ಸ್ನೇಹಿತರೆ. ಇದು ಜೈನರ ದೇವಸ್ಥಾನಗಳಾಗಿರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೆಯುತ್ತಾರೆ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಹರ್ಡೇಕರ್ ಮಂಜಪ್ಪ. ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಭೂಮಿಯು ಚೆಂಡಿನ ಆಕಾರದಲ್ಲಿದೆ ಹಾಗೂ ಸೂರ್ಯನ ಸುತ್ತುತ್ತಿದೆ
ಎಂದು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದ ಭಾರತೀಯ ವಿಜ್ಞಾನಿ ಯಾರು ಸ್ನೇಹಿತರೆ? ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಭಾರತೀಯ ವಿಜ್ಞಾನಿ ಯಾರು ಅಂತಂದರೆ ಆಪ್ಷನ್ ಎ ಆರ್ಯಭಟ ಸರಿಯಾದಂಥ ಉತ್ತರ ಆಗಿರುತ್ತದೆ. ಮತ್ತು ಸೊನ್ನೆಯನ್ನು ಕಂಡುಹಿಡಿದಂಥ ಮೊದಲ ಭಾರತೀಯರ ಅಂತಂದರೆ ಸೊನ್ನೆಯನ್ನು ಕಂಡುಹಿಡಿದವರು ನಮ್ಮ ಭಾರತೀಯರಾಗಿರ್ತಾರೆ. ಆ ಒಂದು ಸೊನ್ನೆಯನ್ನು ಯಾರು ಕಂಡುಹಿಡಿತಾರೆ ಅಂತಂದರೆ ಬ್ರಹ್ಮದತ್ತ ಸೊನ್ನೆಯನ್ನು ಕಂಡುಹಿಡಿತಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಆರ್ಯಭಟ ಆಗಿರುತ್ತೆ. ಸೊನ್ನೆಯನ್ನು ಕಂಡುಹಿಡಿದವರು ಬ್ರಹ್ಮದತ್ತ ಆಗಿರುತ್ತೆ. ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ 1917-18ರಲ್ಲಿ ಗಾಂಧೀಜಿ ಭಾಗವಹಿಸಿದಂಥ ಹೋರಾಟ ಯಾವುದು? ಗಾಂಧೀಜಿಯವರು ಭಾಗವಹಿಸಿದಂಥ ಹೋರಾಟ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಚಂಪಾರಣ್ಯ ಸತ್ಯಾಗ್ರಹ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಏನನ್ನು ಕರೆಯಲಾಗುತ್ತದೆ ಸ್ನೇಹಿತರೆ? ಕರ್ನಾಟಕದ ವಾಲಾಬಾಗ್ ಎಂದು ಏನನ್ನು ಕರೆಯಲಾಗುತ್ತದೆ ಅಂತಂದರೆ ಆಪ್ಷನ್ ಬಿ ವಿಧುರಾಶ್ವತ್ಥ ಧ್ವಜ ಸತ್ಯಾಗ್ರಹ ಆಗಿರುತ್ತೆ ಸ್ನೇಹಿತರೆ. ಇದು 1938ರಲ್ಲಿ ನಡೆಯುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ, 1504ರಲ್ಲಿ ಆಗ್ರಾ ನಗರದ ಸ್ಥಾಪಕ ಯಾರು? ಆಗ್ರಾ ನಗರದ ಸ್ಥಾಪಕ ಯಾರು ಅಂತ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸಿಕಂದರ್ ಲೂದಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ. ಸಿಕಂದರ್ ಮೋದಿ ಎಂಬುವಂಥದ್ದು ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ಜಲಿಯನ್ ವಾಲಾಬಾಗ್ ದುರಂತ ನಡೆದಂಥ ಸ್ಥಳ ಯಾವುದು? ಜಲಿಯನ್ ವಾಲಾಬಾಗ್ ದುರಂತ ನಡೆದಂಥ ಸ್ಥಳ ಪಂಜಾಬ್ನ ಅಮೃತ್ಸರ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಪಂಜಾಬ್ನ ಅಮೃತ್ಸರ್ ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಕಾಲ ಆಳಿದ ದೆಹಲಿ ಸುಲ್ತಾನ ವಂಶ ಯಾವುದು? ಅತಿ ಹೆಚ್ಚು ಕಾಲ ಆಳಿದಂಥ ದೆಹಲಿ ಸುಲ್ತಾನ ವಂಶ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ತುಘಲಕ್ ವಂಶ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ತುಘಲಕ್ ವಂಶ ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ದಯಾಪರ ಮತ್ತು ಧಾರ್ಮಿಕ ವೃತ್ತಿಪರ ಸುಲ್ತಾನ ಯಾರು? ಅತ್ಯಂತ ದಯಾಪರ ಮತ್ತು ಧಾರ್ಮಿಕ ವೃತ್ತಿಪರ ಸುಲ್ತಾನ ಯಾರು ದೆಹಲಿ ಸುಲ್ತಾನರಲ್ಲಿ ಅಂತಂದರೆ ಆಪ್ಷನ್ ಎ ನಾಸಿರುದ್ದೀನ್ ಮೊಹಮ್ಮದ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನಾಸಿರುದ್ದೀನ್ ಮೊಹಮ್ಮದ್ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ಸ್ನೇಹಿತರೆ, ಇದು ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ. ಬುದ್ಧ ಜನಿಸಿದ್ದು ಎಲ್ಲಿ? ಬುದ್ಧ ಎಲ್ಲಿ ಜನಿಸ್ತಾರೆ ಅಂತಂದರೆ ಆಪ್ಷನ್ ಸಿ ಲುಂಬಿನಿವನ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಉರ್ದು ಸಾಹಿತ್ಯದ ಪಿತಾಮಹ ಯಾರು? ಉರ್ದು ಸಾಹಿತ್ಯದ ಪಿತಾಮಹ ಅಂತ ಕೇಳಿದರೆ ಆಪ್ಷನ್ ಡಿ ಅಮೀರ್ ಖುಸ್ರೋ ಸರಿಯಾದಂಥ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಮಹಾಯುದ್ಧ ನಡೆದದ್ದು ಸ್ನೇಹಿತರೆ, ಪ್ರಥಮ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದ ಡೇಟ್ಗಳನ್ನು ನೀವು ಜ್ಞಾಪನ ಇಟ್ಕೋಬೇಕಾಗುತ್ತೆ. ಇಲ್ಲಿ ಕೇಳಿರುವಂಥದ್ದು ಎರಡನೇ ಮಹಾಯುದ್ಧ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 1939 ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ತೈಮೂರ್ ದಾಳಿಯ ನಂತರ ಸ್ಥಾಪನೆಯಾದಂಥ ರಾಜವಂಶ ಯಾವುದು? ತೈಮೂರ್ ದಾಳಿಯ ನಂತರ ಸ್ಥಾಪನೆಯಾದಂಥ ರಾಜವಂಶ ಯಾವುದು ಅಂತಂದರೆ ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ ಬಿ ಸೈಯದ್ ವಂಶ ಇದಕ್ಕೆ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ತೈಮೂರ್ನ ದಾಳಿಯ ನಂತರ ಆಪ್ಷನ್ ಬಿ ಸೈಯದ್ ವಂಶ ಅನ್ನುವಂಥದ್ದು ಸ್ಥಾಪನೆ ಆಗುತ್ತದೆ. ಮುಂದಿನ ಪ್ರಶ್ನೆ, ಬ್ರಿಟಿಷರಿಗೆ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ ವರ್ಷ ಯಾವುದು? ಬ್ರಿಟಿಷರಿಗೆ ಗಾಂಧೀಜಿಯವರು ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿದಂಥ ಒಂದು ವರ್ಷ ಯಾವುದು ಅಂತ ಕೇಳಲಾಗುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 1942 ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಸೈಯದ್ ವಂಶದ ಕೊನೆಯ ದೊರೆ ಯಾರು? ಸೈಯದ್ ವಂಶದ ಕೊನೆಯ ದೊರೆ ಯಾರು ಅಂತಂದರೆ ಆಪ್ಷನ್ ಸಿ ಅಲ್ಲಾವುದ್ದೀನ್ ಆಲಂ ಶಾ ಅನ್ನುವಂಥವ್ರು ಸೈಯದ್ ವಂಶದ ಕೊನೆಯ ದೊರೆ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಎಲ್ಲಿ ದೊರೆತಿದೆ? ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಎಲ್ಲಿ ದೊರೆಯುತ್ತಿವೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹಂಪಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ. ಅತಿ ಹೆಚ್ಚು ಕೇಳಲಾಗಿರುತ್ತೆ ಈ ಒಂದು ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಪ್ರಾಚೀನ ವೇದ? ಸ್ನೇಹಿತರೆ, ಯಾವುದು ಅತಿ ಪ್ರಾಚೀನ ವೇದ ಅಂತ ಕೇಳಿರ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಋಗ್ವೇದ ಅತಿ ಪ್ರಾಚೀನವಾದಂಥ ವೇದವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಂಜಾಬಿನ ಹುಲಿ ಎಂದು ಖ್ಯಾತರಾಗಿದ್ದವರು ಯಾರು? ಸ್ವಾತಂತ್ರ್ಯ ಹೋರಾಟದಲ್ಲಿ
ಪಂಜಾಬಿನ ಹುಲಿ ಎಂದೇ ಖ್ಯಾತರಾಗಿದ್ದವರು ಯಾರು ಅಂತಂದರೆ ಆಪ್ಷನ್ ಬಿ ಲಾಲಾ ಲಜಪತ್ ರಾಯರವರು ಸರಿಯಾದಂಥ ಉತ್ತರ ಆಗಿರುತ್ತೆ. ಸ್ನೇಹಿತರೆ, ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ. ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ, ವಾರಂಗಲ್ ಎನ್ನುವಂಥ ಈ ಒಂದು ಪ್ರಸ್ತುತ ಯಾವ ರಾಜ್ಯದಲ್ಲಿದೆ? ವಾರಂಗಲ್ ಎನ್ನುವಂಥ ಒಂದು ಪ್ರದೇಶ ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ಅಂತಂದರೆ ಸ್ನೇಹಿತರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಡಿವೈಡ್ ಆಗುತ್ತೆ, ಆವಾಗ ಇಲ್ಲಿ ಚೇಂಜಸ್ ಆಗುತ್ತೆ. ಪ್ರಸ್ತುತ ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುವಂಥ ಪ್ಲೇಸ್ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ, ಕಾನಿಷ್ಕನ ರಾಜಧಾನಿ ಯಾವುದು? ಕಾನಿಷ್ಕನ ರಾಜಧಾನಿ ಯಾವುದು ಅಂತಂದರೆ ಆಪ್ಷನ್ ಸಿ ಪುರುಷಪುರ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಚರಕ ಸಂಹಿತೆ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ? ಚರಕ ಸಂಹಿತೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತಂದರೆ ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಚರಕ ಸಂಹಿತೆ ಆಗಿರುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಮೋಹನ ತರಂಗಿಣಿಯನ್ನು ರಚಿಸಿದವರು ಯಾರು? ಮೋಹನ ತರಂಗಿಣಿ ಎಂಬಂಥ ಕೃತಿಯನ್ನು ರಚಿಸಿದವರು ಯಾರು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕನಕದಾಸರಾಗಿರುತ್ತೆ. ಸ್ನೇಹಿತರೆ, ನಾನು ತಿಳಿಸಿದಾಗೆ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಆಲ್ಮೋಸ್ಟ್ 1ರಿಂದ 2 ಪ್ರಶ್ನೆ ನಿಮಗೆ ಯಾವ ಗ್ರಂಥವನ್ನು ಯಾರು ರಚಿಸಿದರು ಅಥವಾ ಯಾರು ಯಾವ ಒಂದು ಗ್ರಂಥಗಳನ್ನು ರಚಿಸಿರ್ತಾರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಆದಷ್ಟು ಈ ಒಂದು ಕ್ವಶನ್ಸ್ಗಳನ್ನು ಕೂಡ ನೋಡ್ಕೋಬೇಕಾಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ, ಇವರಲ್ಲಿ ಯಾರ ಕಾಲಘಟ್ಟಕ್ಕೆ ಮಯೂರ ಸಿಂಹಾಸನ ಸೇರಿದೆ? ಇವರಲ್ಲಿ ಯಾರ ಕಾಲಘಟ್ಟಕ್ಕೆ ಮಯೂರ ಸಿಂಹಾಸನ ಸೇರಿದೆ ಅಂತಂದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಡಿ ಶಹಜಹಾನ್ನ ಕಾಲಕ್ಕೆ ಸೇರಿದ್ದಾಗಿರುತ್ತದೆ. ಸ್ನೇಹಿತರೆ, ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ 50ನೇ ಪ್ರಶ್ನೆಯನ್ನು ನೋಡಿದ್ರೆ ಸ್ನೇಹಿತರೆ, ಇವರಲ್ಲಿ ಯಾರನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ? ಇವರಲ್ಲಿ ಯಾರನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ? ಸ್ನೇಹಿತರೆ, ಯಾವುದೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಈ ಒಂದು 50ನೇ ಪ್ರಶ್ನೆಗೆ ಯಾವುದು ಸರಿಯಾದಂಥ ಉತ್ತರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜನವರಿಯಿಂದ ಅಕ್ಟೋಬರ್ ತಿಂಗಳವರೆಗೆ ಇರುವಂಥ ಎಲ್ಲ ಪ್ರಚಲಿತ ಘಟನೆಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನಲ್ಲಿ ತೆಗೆದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ವಿಡಿಯೋನು ಕೂಡ ಮಾಡಿರ್ತೀವಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಮಂತಿನ ಒಂದು ಕರೆಂಟ್ ಅಫೇರ್ಸನ್ನು ತಿಳಿಸಿರ್ತೀವಿ. ಆದಷ್ಟು ಆ ವಿಡಿಯೋನು ಕೂಡ ನೋಡಿ. ನಮ್ಮ ಇವತ್ತಿನ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.